ರಾಣೆಬೆನ್ನೂರು ಶಹರ್ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಸಭೆ ನಡೆಯಿತು. ಸಭೆಯಲ್ಲಿ ಹಾವೇರಿ ಜಿಲ್ಲಾ ಎಸ್ಪಿ, ಡಿವೈಎಸ್ಪಿ, ಸಿಪಿಐ, ಪಿಎಸ್ಸಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಮುಸ್ಲಿಂ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಹೋರಾಟಗಾರರು ಉಪಸ್ಥಿತರಿದ್ದರು. ಈದ್ ಮಿಲಾದ್ ಹಬ್ಬವನ್ನು ಶಾಂತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆಯಿಂದ ಆಚರಿಸುವ ಉದ್ದೇಶದಿಂದ ಈ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಪೊಲೀಸರೊಂದಿಗೆ ಸಹಕರಿಸುವಂತೆ ಅಧಿಕಾರಿಗಳು ಮನವಿಯನ್ನ ಮಾಡಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಎಸ್ಪಿ ಅವರು, ಹಬ್ಬದ ಸಂದರ್ಭದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ಎಲ್ಲರ ಜವಾಬ್ದಾರಿ. ಯಾವುದೇ ರೀತಿಯ ವದಂತಿಗಳಿಗೆ ಕಿವಿಗೊಡದೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿ ಸಂದೇಶಗಳನ್ನು ಹರಡದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಹಬ್ಬವನ್ನ ಸೌಹಾರ್ದಯುತಿಯಾಗಿ ಆಚರಿಸುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬೇಕಂತ ತಿಳಿಸಿದರು. ಈದ್ ಮಿಲಾದ್ ಹಬ್ಬದ ವಿಚಾರವಾಗಿ ಶಾಂತಿ ಸಭೆಗೆ ಹಾಜರಾಗುವಂತೆ ಕೋರಿಕೊಂಡ ಮೇರೆಗೆ ಮಾನ್ಯ KSP ಸಾಹೇಬರು ಈ ಸಭೆಗೆ ಹಾಜರಿರುತ್ತಾರೆ. ಮಾನ್ಯ ಸಾಹೇಬರಿಗೆ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಶಾಂತಿ ಸಭೆಯಲ್ಲಿ ಹಾಜರಿರತಕ್ಕಂಥ ನಮ್ಮ ಶಾರದೋತ್ಸವದ ವೃತ್ತ ನಿರೀಕ್ಷಕರಾದಂಥ ನಮ್ಮ N. ವೆಂಕಟೇಶ್ ಸಾಹೇಬರು ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಶಾಂತಿ ಸಭೆಯಲ್ಲಿ ಹಾಜರಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ, ಹಿರಿಯ ಮುಖಂಡರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಾವು ಎಲ್ಲ ರೀತಿಯಲ್ಲಿ ಪ್ರಿಪೇರ್ ಆಗಿದ್ದೇವೆ. ಆದರೆ ಅನುಭವ ಮುಖ್ಯ. ಹಾಗಾಗಿ ಈ ಹಿಂದೆ ಇಲ್ಲಿ ಹೇಗೆ ನಡ್ಕೊಂಡು ಹೋಗ್ತಾ ಇತ್ತು ಈದ್ ಮಿಲಾದ್ ಹಬ್ಬ, ಈ ಬಾರಿ ಹೇಗೆ ನಡೆಸ್ತೀರಾ ಮತ್ತು ನಾವು ಯಾವ ರೀತಿ ಬಂದೋಬಸ್ತ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮುಖಂಡರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತೀನಿ. ಮೊದಲನೇದಾಗಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾದಂಥ ಬಿದ್ರಿ ಸಾಹೇಬ್. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಶಾಂತಿ ಸಭೆಗೆ ಆಗಮಿಸತಕ್ಕಂಥ ನಮ್ಮ DSP ಸಾಹೇಬರವರೇ, CPI ಸಾಹೇಬರವರೇ ಹಾಗೂ PSI ಸಾಹೇಬರವರೇ ಹಾಗೂ ನಮ್ಮ ಎಲ್ಲ ಸಮಾಜದ ಹಿರಿಯರೇ, ಊರಿನ ನಾಗರಿಕರೇ, ಮಾಧ್ಯಮ ಮಿತ್ರರೇ, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಈ ಮೊಹಮ್ಮದ್ ಪೈಗಂಬರವರ ಹುಟ್ಟುಹಬ್ಬದ ನಿಮಿತ್ತ ಇದು ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ತಿಳಿದ ವಿಚಾರ. ಈ ಹಬ್ಬವನ್ನು ಇದೇ ತಿಂಗಳು 26ನೇ ತಾರೀಕು ಆಚರಣೆ ಮಾಡೋದು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡ್ಕೊಂಡು ಅದನ್ನು ಯಾವ ರೀತಿ ಆಚರಣೆ ಮಾಡೋದು, ಒಂದು ಸರಳವಾಗಿ ಯಾವುದೇ ಒಂದು ಬೀಜಗಳನ್ನು ನಾವು ಉಪಯೋಗ ಮಾಡಿದ ಹಾಗೆಯೇ ಧ್ವನಿವರ್ಧಕಗಳನ್ನು ಅಳವಡಿಸಿಕೊಂಡು ಸರಳವಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಂತ ಹೇಳಿ ನಾವೆಲ್ಲ ಸಮಾಜದಿಂದ ತೀರ್ಮಾನವನ್ನು ತಗೊಂಡಿದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಈಗಾಗಲೇ ಸಹಕಾರ ಕೊಟ್ಟಿದ್ದಾರೆ, ಈಗ ಮುಂದೆನೂ ಸಹಕಾರ ಕೊಡ್ತಾರೆ ಅಂತ ಒಂದು ಭಾವನೆ ಸಮಾಜದಲ್ಲಿ ವ್ಯಕ್ತಪಡಿಸಿದ್ದೇನೆ. ನಮ್ಮಲ್ಲಿ ಯಾವುದೇ ಒಂದು ಜಾತಿ ಧರ್ಮದ ಭೇದ ಭಾವ ಯಾರಲ್ಲಿ ಇಲ್ಲ. ಎಲ್ಲರೂ ಈ ಹಬ್ಬಕ್ಕೆ ಒಳ್ಳೆಯ ಸಹಕಾರವನ್ನು ಕೊಡ್ಕೊಳ್ತಾ ಬಂದಿದ್ದಾರೆ. ಈಗಲೂ ಒಂದು ಒಳ್ಳೆಯ ಸಹಕಾರ ಸಿಗುತ್ತೆ ಅಂತ ಹೇಳಿ ನಾನು ತಮ್ಮಲ್ಲಿ ಭಾವಿಸಿದ್ದೇನೆ. ಈ ಹಬ್ಬದ ಒಂದು ಮೆರವಣಿಗೆಯನ್ನು ನಾವು ರೂಟ್ ಯಾವ ಥರ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಸ್ವಲ್ಪ ಹೇಳಲಿಕ್ಕೆ ಇದು ಮಾಡ್ತೇನೆ. ಮೆರವಣಿಗೆ ಸಭೆ ನಾವು 8:30 ಅಂತ ಡಿಸೈಡ್ ಮಾಡಿದ್ದೇವೆ. ಸ್ಟಾರ್ಟ್ ಆಗಲಿಕ್ಕೆ ಬೆಳಗ್ಗೆ 8:30 ಕೋಟೆ ಮಸೀದಿಯಿಂದ ಪ್ರಾರಂಭವಾಗಿ ನಾರಂಗಿ ಓಣಿ, ಗೌಳೇರೋಣಿ, ಮಹಾವೀರ್ ರಸ್ತೆ, ಜುಮ್ಮಾ ಮಸ್ಜಿದ್ ರಸ್ತೆ, ಸೈಕಲ್ಗಾರ್ ಓಣಿ, ದೊಡ್ಡಪೇಟೆ ರಸ್ತೆಯಿಂದ ಚಕ್ಕಿಮುಕ್ಕಿ ದುರ್ಗಮ್ಮನ ಗುಡಿ, ಪೋರ್ಟ್ ಸರ್ಕಲ್ಲು, ಬಸ್ ಸ್ಟ್ಯಾಂಡು, PB ರೋಡು, ಇಸ್ಲಾಂಪುರ ಓಣಿ, MG ರಸ್ತೆ ಮೂಲಕ ಹಾಯ್ದು ಮತ್ತೆ ಕೋಟೆ ಮಸ್ಜಿದ್ ಹತ್ತಿರ ಹೋಗಿ ಅಂತ್ಯಗೊಂಡು ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಪ್ರತಿ ವರ್ಷ ಅದೇ ಥರ ಮಾಡ್ತಾ ಇದ್ದೇವೆ. ಈ ವರ್ಷವೂ ಅದೇ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿಕೊಳ್ಳಿಕ್ಕೆ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಈದ್ ಮಿಲಾದ್ ಕುರಿತು ಈ ಒಂದು ಸಭೆಯಲ್ಲಿ ಭಾಗವಹಿಸುವಂತಹ ನಮ್ಮ ಹಾವೇರಿ ಜಿಲ್ಲೆಯ SP ಮೇಡಮ್ ಅವರೇ, ಅದೇ ರೀತಿಯಾಗಿ ವೇದಿಕೆ ಮೇಲಿರುವಂತಹ ನಮ್ಮ CPI ಅವರ, PSI ಅವರ ಹಾಗೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಅಂಜುಮನ್ ಕಮಿಟಿಯ ಸದಸ್ಯರೇ ಮತ್ತು ನಗರಸಭೆಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಮಾಜಿ ಸದಸ್ಯರುಗಳೇ ಹಾಗೂ
ಎಲ್ಲ ಜನಾಂಗದ ಮುಖಂಡರು, ಮುಖ್ಯವಾಗಿ ಈ ಒಂದು ಈದ್ ಮಿಲಾದ್ನ ಸಂದರ್ಭದಲ್ಲಿ ನಾವು ಕಳೆದ ವರ್ಷ ಮತ್ತು ಈ ಹಿಂದೆ ಏನು ಮಾಡಿದ್ವಿ ಈದ್ ಮಿಲಾದ್ನ ಮೆರವಣಿಗೆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಕಡೆಯಿಂದ ಏನು ಒಂದು ಪ್ರಿಪೇರ್ಡ್ನೆಸ್ ಇದೆ ಅಂತಂದರೆ ಸುಮಾರು ಒಂದು ಹೋಮ್ ಗಾರ್ಡ್ಸು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲ ಸೇರಿ ಒಂದು 300 ಜನ ಸಿಬ್ಬಂದಿಗಳನ್ನ ಮೇಡಮ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಟ್ರೈನಿಂಗ್ ಫೋರ್ಸು KSRP ಮತ್ತು DR ಕೂಡ ನಮಗೆ ಬರುತ್ತೆ. ಭಾಳ ಮುಖ್ಯವಾಗಿ ಏನು ಅಂತಂದರೆ ಕಳೆದ ಬಾರಿ ನಾವು ಈದ್ ಮಿಲಾದ್ನ ಮೆರವಣಿಗೆಯ ಸಂದರ್ಭದಲ್ಲಿ ಆದಂಥ ಒಂದು ಸಣ್ಣ ಒಂದು ಏನು ನಿಮ್ಮಲ್ಲಿ ಆದಂಥ ಒಂದು ಸಣ್ಣ ಲಘುನಾಸ್ ಏನಂದರೆ, ಈಗ ನಿಮ್ಮದು ಲೆಂತ್ ಆಫ್ ದ ಪ್ರೊಸೆಷನ್ ಆ ಮೆರವಣಿಗೆ ಉದ್ದ ಒಂದು ಕಿಲೋಮೀಟರ್ ಇದೆ ಅಂತಂದರೆ ಅದು 2 ಭಾಗ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಮುಂದೆ ಇರೋರು ಹಿರಿಯರು ಬುಜುರ್ಗರು ಮುಂದೆ ಹೋಗ್ಬಿಡ್ತೀವಿ, ನೀವು ಹಿಂದೆ ಇರೋರು ಹಿಂದೆ ಉಳ್ಕೊಂಡ್ಬಿಡ್ತಾರೆ, ಅದು 2 ಪಾರ್ಟ್ ಆಗೋಗ್ಬಿಡುತ್ತೆ. ದಯಮಾಡಿ ಸ್ಲ್ಯಾಟ್ರು ಮಾಡಬೇಡಿ, ನಮಗೆ ಬಂದೋಬಸ್ತ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ತಾವು ಏನು ಇಲ್ಲಿ ಬಂದಿದ್ದೀರಿ ಲೀಡರ್ಗಳು, ಅದನ್ನು ಮೇಂಟೈನ್ ಮಾಡಬೇಕು. ಒಂದೇ ಬಂದೋಬಸ್ತು ಒಂದೇ ಮೆರವಣಿಗೆನ 2-3 ಮಾಡಬೇಡಿ. ಸೈಕಲ್ ಗಾರ್ವಣಿದೊಂದು, ಕೋಟೆ ಮಸೀದಿದೊಂದು, ಅಥವಾ ಪಂಪನಗರದ್ದು, ಸಿದ್ದೇಶ್ವರ ನಗರ, ಮಾರುತಿ ನಗರದ್ದು ಬೇರೆ ಬೇರೆ ಆಗೋದು ಬೇಡ. ಎಲ್ಲ ಮೆರವಣಿಗೆಗಳು ಒಟ್ಟಾಗಿ ಸಾಗಬೇಕು. ಅದು ಒಂದೇ ಒಂದು, ಎಲ್ಲೂ ಕೂಡ ಮಧ್ಯದಲ್ಲಿ ಬ್ರೇಕಪ್ ಆಗಬಾರ್ದು. ಬ್ರೇಕಪ್ ಆದರೆ ನಮಗೆ ಬಂದೋಬಸ್ತ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ದಯಮಾಡಿ ತಾವು ಅದನ್ನು ಈ ಸಲ ಮೇಂಟೈನ್ ಮಾಡಬೇಕು ಅಂತಂದ್ಬಿಟ್ಟು ಮೊದಲನೇ ಪಾಯಿಂಟ್ನ ನಾನು ಹೇಳ್ತೀನಿ. ಎರಡನೇದಾಗಿ, ನೀವು ಏನು ಬ್ಯಾನರ್ಸು ಮತ್ತು ಬಂಟಿಂಗ್ಸ್ಗಳನ್ನ ಕಟ್ಕೋತೀರಿ, ಅದನ್ನು ಎಲ್ಲರೂ ಕೂಡ ಈ ಹಿಂದಿನಿಂದ ಬಂದಿರೋಂಥ ರೂಲ್ಸ್ ಪ್ರಕಾರ ತಾವೆಲ್ಲರೂ ಕೂಡ ನಗರಸಭೆಯ ಒಂದು ಕಮಿಷನರ್ ಸಾಹೇಬ್ರ ಕಡೆಯಿಂದ ಒಂದು ಅನುಮತಿಯನ್ನು ಪಡ್ಕೋಬೇಕು. ಮತ್ತು ಅಲ್ಲಿ ಏನೇ ತಾವೇನಾದರೂ ಒಂದು ಬರವಣಿಗೆ ಬರೀತೀರಾ ಅಂತಂದರೆ ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ತಾವು ಯಾವುದೇ ಪ್ರಚೋದನಕಾರಿಯಾಗಿ ಬರೀತಿರೋ ರೀತಿಯಲ್ಲಿ ನೀವು ಇದನ್ನು ಎನ್ಶೂರ್ ಮಾಡಬೇಕು, ಅದನ್ನು ಪ್ರಾಮಾಣೀಕರಿಸಬೇಕು. ಯಾಕೆಂತಂದ್ರೆ ಇದು ನಮಗೆ ಮೇಲಾಧಿಕಾರಿಗಳಿಂದ DG ಸಾಹೇಬ್ರ ಆಫೀಸಿಂದ ಬಂದಿರೋಂಥ ಇನ್ಸ್ಟ್ರಕ್ಷನ್ಸೇ ಈ ಥರ ಇದೆ. ಗಣಪತಿ ಮತ್ತು ಯಾವುದೇ ಈ ಥರದ ದೊಡ್ಡ ಒಂದು ಮೆರವಣಿಗೆ ಸಂದರ್ಭದಲ್ಲಿ ನೀವು ಕಟ್ಟೋಂಥ ಬ್ಯಾನರ್ಸು ಮತ್ತು ಬಂಟಿಂಗ್ಸು ದಯಮಾಡಿ ತಾವು ಎಲ್ಲ ನಗರಸಭೆಯಿಂದ ಪರ್ಮಿಷನ್ ತಗೋಬೇಕು. ಮತ್ತು ಅದಕ್ಕೆ ಪೊಲೀಸ್ನವರು NOC ಕೊಡ್ತಾರೆ, NOC ಇರುತ್ತೆ ಅದರಲ್ಲಿ, ಅದನ್ನು ಅವ್ರಿಗೆ ಕೊಡ್ತೀವಿ. ಸರಿ, ಆ ಒಂದು ಪಾಯಿಂಟ್ಗಳಲ್ಲೇ ತಾವು ಬ್ಯಾನರ್ಸು ಮತ್ತು ಬಂಟಿಂಗ್ಸ್ಗಳನ್ನ ಕಟ್ಟಬೇಕಾಗುತ್ತೆ. ಮತ್ತು ಬ್ಯಾನರ್ಸು ಮತ್ತು ಬಂಟಿಂಗ್ಸ್ಗಳನ್ನ ನಾವು ಏನು ಒಂದು ಪಾಯಿಂಟ್ನ ನೋಟ್ ಮಾಡಿದ್ದೀವಿ ಅಂತಂದರೆ, ಎಲ್ಲಿ ಕಾಂಪ್ಲಿಕೇಟೆಡ್ ಏರಿಯಾಸ್ ಇರುತ್ತೆ ನಿಮ್ಮ ಏರಿಯಾಗಳಲ್ಲಿ, ಈಗ ಸೈಕಲ್ ಗಾರ್ವಣಿಯಲ್ಲಿ ಅಥವಾ ಮಸೀದಿ, ನಮ್ಮ ಕೋಟೆ ಮಸೀದಿಯಲ್ಲಿ ಈ ಭಾಗದಲ್ಲಿ ನೀವು ಕಟ್ತಿರ್ಬೇಕಾದ್ರೆ ನಮಗೆ ಸಮಸ್ಯೆ ಆಗಲ್ಲ. ಎಲ್ಲಿ ಕಾಂಪ್ಲಿಕೇಟೆಡ್ ಏರಿಯಾಗಳು ಇರ್ತವೆ, ನೀವು ಎಲ್ಲಿ ಪರ್ಮಿಷನ್ ತಗೊಂಡಿರ್ತೀರಿ ಅಂತ ಕಡೆ ನಮ್ಮ ಪೊಲೀಸರ ಪ್ರೆಸೆನ್ಸ್ ಇರುತ್ತೆ. ನಮ್ಮ ಪೊಲೀಸರ ಪ್ರೆಸೆನ್ಸ್ ಇಟ್ಕೊಂಡೇನೆ ತಾವು ನಿಮ್ಮ ಒಂದು ಏನು ಬ್ಯಾನರ್ಸ್ನ ಮತ್ತು ಬಂಟಿಂಗ್ಸ್ಗಳನ್ನ ಕಟ್ಟಬೇಕು. ನಾವು ಆ ಟೈಮಲ್ಲಿ ಇರ್ತೀವಿ. ನಾವು ಇರೋದ್ರಿಂದ ಏನು ಅಂತಂದ್ರೆ ಸುಮ್ಮನೆ ಅನವಶ್ಯಕವಾಗಿ ಗೊಂದಲ ಉಂಟಾಗಬಾರ್ದು ಅನ್ನೋದು ಪೊಲೀಸ್ನ ಒಂದು ಮುಂಜಾಗ್ರತಾ ಕ್ರಮ. ಒಂದು ತಗೊಳ್ಳೋಂಥ ಒಂದು ಪ್ರಿಕಾಷನರಿ ಮೆಷರ್ಸ್ ಇದೆ ಇದು. ಯಾಕಂದ್ರೆ ನಾವು ಈ ಹಿಂದೆನೂ ಕೂಡ ನೋಡಿದ್ವಿ. ಯಾಕಂದ್ರೆ ಸ್ವಲ್ಪ ಏನಾದರೂ ಕಾಂಪ್ಲಿಕೇಟೆಡ್ ಏರಿಯಾದಲ್ಲಿದ್ದಾಗ ನೀವು ಕಟ್ತಾ ಇರ್ತಾರೆ ನಿಮ್ಮ ಹುಡುಗರು, ಅಲ್ಲೇ ಏನೋ ಒಂದು ವೆಹಿಕಲ್ ಪಾಸ್ ಆಗ್ತಿರುತ್ತೆ, ಒಂದು ಸಣ್ಣ ಒಂದೇನೋ ಒಂದು ಸೆಳೆದು ಹೋಗುತ್ತೆ, ಮಾತೊಳಗೆ ಒಂದೇನೋ ಒಂದು ಸಮಸ್ಯೆ ಆಗೋಗುತ್ತೆ. ಅದಕ್ಕೆ ದಯಮಾಡಿ ಎಲ್ಲಿ ಕಾಂಪ್ಲಿಕೇಟೆಡ್ ಏರಿಯಾಗಳು ಇರ್ತಾವೆ ಸ್ವಲ್ಪ ಅಂತ ಏರಿಯಾಗಳು ನಾವು ಹೇಳ್ತೀವಿ, ಆ ಏರಿಯಾಗಳಲ್ಲಿ ನೀವು ಕಟ್ಟಬೇಕಾದ್ರೆ ದಯಮಾಡಿ ಪೊಲೀಸ್ ಪ್ರೆಸೆನ್ಸಲ್ಲಿ ನೀವು ಅವನ್ನ ಕಟ್ಟಬೇಕು ಅಂತ ಅಂದ್ಬಿಟ್ಟು ನಾವು ತಮ್ಮಲ್ಲಿ ಮತ್ತೊಂದ್ಸಲಿ ಮನವರಿಕೆ ಮಾಡ್ತೀವಿ. ಅದೇ ರೀತಿಯಾಗಿ ನೀವು ಈ ಸಲ ವಾಲಂಟಿಯರ್ಸ್ನ ಲಾಸ್ಟ್ ಟೈಮ್ ಇಟ್ಕೊಂಡಿದ್ರೆ ವಾಲಂಟಿಯರ್ಸ್ನ ಜಾಸ್ತಿ ಮಾಡ್ಕೋಬೇಕು. ನೀವು ಏನು ನಿಮ್ಮ ವಾಲಂಟಿಯರ್ಸ್ ಇದ್ದಾರೆ ಅವ್ರನ್ನ ಜಾಸ್ತಿ ಇಟ್ಕೋಬೇಕು. ಅವರು ಏನೋ ಇರೋಂಥ ಒಂದು ಪ್ರೊಸೆಷನ್ 3 ಅಥವಾ 4 ಪ್ರೊಸೆಷನ್ ಆಗಬಾರ್ದು, ಸ್ಲಾಟ್ ಆಗಬಾರ್ದು, ತುಂಡು ಆಗಬಾರ್ದು ಪ್ರೊಸೆಷನ್. ಅದನ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕೆ ನಿಮ್ಮ ಏನು ವಾಲಂಟಿಯರ್ಸ್ ಇದ್ದಾರೆ ಅವ್ರನ್ನ ಜಾಸ್ತಿ ಪ್ರಮಾಣದಲ್ಲಿ ವಾಲಂಟಿಯರ್ಸ್ನ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ಕೋರ್ತೀನಿ. ಅದೇ ರೀತಿಯಾಗಿ ಮತ್ತೆ ಏನೋ ಒಂದು ಈ ಒಂದು ಹಬ್ಬದ ಸಂದರ್ಭದಲ್ಲಿ ಏನು ತಮಗೆ ಗೊತ್ತಿದೆ, DJ ಅಂತೂ ಬ್ಯಾನ್ ಆಗಿದೆ, ತಾವು ಬಳಸೋದಿಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ. ಆ ಥರ ಅದ್ರ ಬಗ್ಗೆ ನಾವು ಇನ್ನೇನು ಡಿಸ್ಕಷನ್ನೇ ಮಾಡಲ್ಲ. ಮತ್ತು ಈ ಹಿಂದೆ ಆದವು ಕೆಲವು ಕೂಡ ಏನಾಗಿದೆ ಅದರದ್ದು ಒಂದು ಮುಂದಿನ ಕಾನೂನು ಕ್ರಮಗಳು ನಮಗೆ ಗೊತ್ತಿದೆ. ಮತ್ತು ಅದೇ ರೀತಿಯಾಗಿ ನೀವು ಏನೋ ಈಗ ಏನಾಗುತ್ತೆ ಅಂತಂದರೆ ಪ್ರೊಸೆಷನ್ ತುಂಬ ದೊಡ್ಡದಿರುತ್ತೆ, ಸುಮಾರು ಒಂದು 1000 ಗಟ್ಟಲೆ ಜನ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮಲ್ಲಿನೇ ಕೆಲವೊಂದು ವೈಯಕ್ತಿಕವಾಗಿ ಕೆಲವೊಂದು ಹುಡುಗರ ನಡುವೆ ಕ್ಲಾಶಸ್ ಆಗ್ತಿರುತ್ತೆ. ಅದನ್ನು ಕೂಡ ನೀವು ಮೊದಲೇ ನೋಡ್ಕೋಬೇಕು, ನೀವು ಮೊದಲೇ ಅದನ್ನು ಕೂಡ ಹೇಳಬೇಕು. ಯಾಕಂದರೆ ಕೆಲವೊಮ್ಮೆ ಅವರವರೊಳಗೆ ವೈಯಕ್ತಿಕವಾದ ವಿಚಾರಗಳು ಅಲ್ಲಿ ಘರ್ಷಣೆಗೆ ಕಾರಣ ಆಗೋಂಥ ಸಂದರ್ಭಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದು ಕೂಡ ತಾವು ಸ್ವಲ್ಪ ಯಂಗ್ಸ್ಟರ್ಸ್ಗಳಿಗೆ ಹೇಳ್ಬಿಟ್ಟು ಈ ಒಂದು ಇದುವರೆಗೂ ನಮ್ಮ ರಾಣೆಬೆನ್ನೂರಲ್ಲಿ
ಈದ್ ಮಿಲಾದ್ ವಿಚಾರವಾಗಿ ಯಾವುದೇ ಘರ್ಷಣೆಗಳು ಗಲಾಟೆಗಳು ಸಂಭವಿಸಿಲ್ಲ. ಅದು ಈ ಸಲನೂ ಕೂಡ ಅದೇ ತರನೇ ಮುಂದುವರಿಯುತ್ತೆ. ಈ ಸಲ ಎಲ್ಲ ಮುಂದೆ ಕಂಟಿನ್ಯೂ ಆಗಿ ಇದೇ ಒಂದು ಶಾಂತತೆಯನ್ನು ನಾವು ಕಾಪಾಡ್ಕೊತೀವಿ ಅಂತ ಅಂದ್ಬಿಟ್ಟು ನಾನು ಹೇಳ ಬಯಸ್ತೀನಿ. ಮತ್ತೆ ಅದೇ ರೀತಿಯಾಗಿ ನೀವು ಯಾವುದೇ ನಾವು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಕಂಡಿದ್ದೇನು ಅಂತಂದ್ರೆ ಎಲ್ಲ ನಡೆಯೋದು ಬ್ಯಾನರ್ಸು ಮತ್ತೆ ಬಂಟಿಂಗ್ಸ್ಗಳ ಕಡೆಯಿಂದನೇ. ದಯಮಾಡಿ ನಾವು ಬ್ಯಾನರ್ಸು ಬಂಟಿಂಗ್ಸ್ನ ಕಟ್ಟಬೇಕಾದ್ರೆ ಅದನ್ನ ಏನೋ ಎಷ್ಟು ನಿಮ್ಮೊಂದು ತೆಗೆದಿರುವಂತ ಅವಧಿ ಕೊಡ್ತೀವಿ, ಆ ಅವಧಿ ಒಳಗೆ ಕಟ್ಟಿ ಮತ್ತೆ ಆ ಅವಧಿ ಒಳಗೆ ತೆಗೆದುಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಅದನ್ನ ಕಾಯುವಂತ ಕೆಲಸ ನಿಮ್ದೇ ಇರುತ್ತೆ, ನಮ್ದಲ್ಲ. ಮತ್ತೆ ನಿಮ್ಗೆ ಗೊತ್ತಿರಲಿ, ನೀವು ಕಟ್ಟುವಂತ ಬ್ಯಾನರ್ಸು ಮತ್ತೆ ಬಂಟಿಂಗ್ಸ್ಗಳಿಗೆ ನೀವೇ ಜವಾಬ್ದಾರಿ ಇರ್ತೀರಿ. ನೀವು ಪರ್ಮಿಷನ್ ತಗೋಬೇಕು, ನೀವೇ ಕಾಯಬೇಕು. ಅದನ್ನ ಕಾಯೋದು ಪೊಲೀಸ್ ಕೆಲಸ ಅಲ್ಲ. ಮತ್ತೆ ನಾಳೆ ಏನೇ ಅದು ಸಣ್ಣದೊಂದು ವಿಚಾರ ಇತ್ತು ಅಂತ ನಮ್ಮ ಗಮನಕ್ಕೆ ತನ್ನಿ, ನಾವು ಅದೇನಿದೆ ಸರಿ ಮಾಡ್ತೀವಿ. ಮತ್ತೆ ನಾವೆಲ್ಲರೂ ಕೂಡ ಮತ್ತೆ ಬಹಳ ಮುಖ್ಯವಾಗಿ ನಾನು ನಿಮಗೆ ಎಚ್ಚರಿಸೋದೇನು ಅಂತಂದ್ರೆ, ನಮ್ಮ ರಾಣೆಬೆನ್ನೂರಿನಲ್ಲಿ 2000 ಕ್ಯಾಮ್ರಾಗಳಿವೆ. ಎಲ್ಲವೂ ಕೂಡ ಜಿಯೋ ಟ್ಯಾಗಿಂಗ್ ಆಗಿದೆ. ಪ್ರತಿಯೊಂದೂ ಕೂಡ ನಾವೇನು ಈಗ ಕ್ಯಾಮ್ರಾದಲ್ಲಿ ಹಿಂಗೆ ಒಬ್ರು ಇದನ್ನ ಶೂಟ್ ಮಾಡ್ತಾರಲ್ಲ, ಹಂಗೆ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲದೂ ಪಿನ್ ಟು ಪಿನ್ ಎಲ್ಲ ಕ್ಯಾಮ್ರಾದಲ್ಲಿ ಸಿಗುತ್ತೆ. 2000 ಕ್ಯಾಮ್ರಾಗಳಿದಾವೆ. ನಾವೇನಾದ್ರೂ ಕಣ್ತಪ್ಪಿನಿಂದ ಮಾಡೋಂಥ ಪ್ರತಿಯೊಂದು ವಿಚಾರಗಳು ಕೂಡ ನಮ್ಮಲ್ಲಿ ಏನೋ ಒಂದು ಆ ಕ್ಯಾಮ್ರಾಗಳಲ್ಲಿ ಸೇವ್ ಆಗ್ತಾ ಇರುತ್ತೆ. ಅದೇ ದಯಮಾಡಿ ನಾವು ಕೂಡ ಅಡಿಷನಲ್ ಆಗಿ ಮೇಡಮ್ ಅವರಿಗೆ ಏನು ಹೇಳಿದರೆ, ಇನ್ನೊಂದು ಸ್ವಲ್ಪ ಕ್ಯಾಮ್ರಾಗಳನ್ನ ಅಡಿಷನಲ್ ಹಾಕ್ಸಿ ಅಂತ ಹೇಳಿದ್ದಾರೆ. ನಾವು ಆ ಕ್ಯಾಮ್ರಾಗಳು ಕೂಡ ಹಾಕ್ಸ್ತೀವಿ, ಪ್ರತಿಯೊಂದು ಮೆರವಣಿಗೆಯಲ್ಲೂ ಹಾಕ್ಸ್ತೀವಿ, ಈ ಮೆರವಣಿಗೆಯಲ್ಲೂ ಹಾಕ್ಸ್ತೀವಿ. ಮತ್ತೆ ನಮ್ಮದೇ ಆದಂತ ಒಂದು ಏನೋ ಇಂಟೆಲಿಜೆನ್ಸ್ ಸಿಸ್ಟಮ್ ಅಂತ ಏನಿದೆ, ಪೊಲೀಸ್ ಇಂಟೆಲಿಜೆನ್ಸ್ ಸಿಸ್ಟಮ್ ನಮ್ಮಲ್ಲಿ ಇದೆ. ದಯಮಾಡಿ ತಾವು ಕೂಡ ತಮ್ಮ ಒಂದು ಯುವಕರಿಗೆ ಹೇಳಿ, ಏನಂದ್ರೆ ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಎಲ್ಲದಕ್ಕೆ ಎಂತ ವಿಚಾರಗಳಿರುತ್ತೆ, ಒಳ್ಳೆ ವಿಚಾರಗಳಿಗೆ ಅಂತ. ಮತ್ತೆ ಅದೇ ರೀತಿಯಾಗಿ ಏನಾದರೂ ಸುಮ್ಮನೆ ಅನವಶ್ಯಕವಾಗಿ ಏನಾದರೂ ಏನೋ ಕೆಲವರು ಮಾಡುವಂತ ಒಂದು ಸಣ್ಣ ವಿಚಾರ, ಕಿಡಿಗಿಡಿತನ ವಿಚಾರಗಳು ಎಲ್ಲದಕ್ಕೂ ಒಂದು ಸಮಸ್ಯೆ ಉಂಟಾಗೋದು ಬೇಡ. ಅವ್ರಿಗೂ ಕೂಡ ಎಚ್ಚರಿಕೆ ಕೊಡಬೇಕು ನೀವು. ಯಾಕಂತಂದ್ರೆ ಈಗ ಸೇರಾಂತ ಸಾವಿರಾರು ಜನದಲ್ಲಿ ಎಲ್ಲರೂ ಒಳ್ಳೆಯದಿರ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ಯಾರೋ ಒಬ್ರು ಏನಾದ್ರು ಸಣ್ಣ ತೀಟೆ ಮಾಡೋದ್ರೂ ಅದು ಆ ಒಂದು ದೊಡ್ಡ ಪ್ರೊಸೆಷನ್ಗೆ ಒಂದು ಬ್ಲಾಕ್ ಮಾರ್ಕ್ ಆಗೋಗುತ್ತೆ. ನೀವು ಅದ್ರ ಬಗ್ಗೆ ಎಚ್ಚರಿಸಿ. ಮತ್ತೆ ಪೊಲೀಸ್ ಇಲಾಖೆ ತುಂಬಾ ಫ್ರೆಂಡ್ಲಿ ಪೊಲೀಸಿಂಗ್ ಮಾಡುತ್ತೆ. ಅದ್ರ ಜೊತೆಲಿ ಅಟ್ ದ ಸೇಮ್ ಟೈಮ್ ನಿಮ್ಮ ಮೇಲೆ ಮತ್ತೆ ಏನೋ ಈ ನಡೆಯುವಂತ ಒಂದು ಮೆರವಣಿಗೆಯನ್ನು ಕೂಡ ಅಷ್ಟೇ ತೀಕ್ಷ್ಣವಾಗಿ ಮತ್ತೆ ಎಚ್ಚರಿಕೆಯಿಂದ ಗಮನಿಸುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಗಮನಕ್ಕೆ ತಂದ ನನ್ನ ಮಾತುಗಳನ್ನು ಮುಗಿಸಿದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇದು ರಾಣೆಬೆನ್ನೂರಲ್ಲಿ ಲಾಸ್ಟ್ ಇಯರ್ ಈದ್ ಮತ್ತೆ ಗಣೇಶ ಒಟ್ಟಿಗೆ ಬಂದಿತ್ತು. ಎರಡು ಒಟ್ಟಿಗೆ ಸೇರಿ ನಾವು ಶಾಂತಿ ಸಭೆಯನ್ನ ಮಾಡಿದ್ವಿ. ಸತತವಾಗಿ 3 ವರ್ಷ ಈದ್ ಮತ್ತೆ ಗಣೇಶ ಹಿಂದೆ ಮುಂದೆ ಬರ್ತಾ ಇತ್ತು. ಬಟ್ ಇನ್ನು 15 ವರ್ಷ ಆ ಥರ ಬರಲ್ಲ. ನಾವೆಲ್ಲ ಕ್ಯಾಲೆಂಡರ್ ಸ್ಟಡಿ ಮಾಡಿದ್ವಿ. ನಾನು ಲಾಸ್ಟ್ ಇಯರ್ ಹೇಳಿದ್ದೀನಿ 15 ವರ್ಷ ಒಟ್ಟಿಗೆ ಬರಲ್ಲ ಅಂತ. ಒಟ್ಟಿಗೆ ಬರಲಿ, ಒಟ್ಟಿಗೆ ಬಂದಾಗನೇ ನೀವೆಲ್ಲ ಸಹಕಾರ ಕೊಟ್ಟಿಲ್ಲ. ಕೆಲವು ಪ್ರೊಸೆಷನ್ ಆಗಿರ್ಬೋದು, ಗಣಪತಿ ಕಳಿಸೋದು ಹಿಂದೆ ಮುಂದೆ ಮಾಡ್ಕೊಂಡಿದ್ದೀರಿ. ಇವತ್ತು ಬೇಡ ಇದಿದೆ ಅಂದಾಗ ನೆಕ್ಸ್ಟ್ 2 ದಿನ ಬಿಟ್ಟು ನಾವು ಹೇಳಿದ್ದನ್ನ ಕಳಿಸ್ಕೊಂಡಿದ್ದೀವಿ. ಸೊ ಎಲ್ಲ ವಿಚಾರಗಳಿಗೂ ನೀವೆಲ್ಲ ಸಹಕಾರ ನೀಡಿದ್ದೀರಿ. ಹಿಂದೆ ಸೊ ನಮಗೆ ಎರಡು ಸಮುದಾಯದ ಮತ್ತು ಇಲ್ಲಿ ರಾಣೆಬೆನ್ನೂರಲ್ಲಿ ಎಲ್ಲ ಮುಖಂಡರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ, ನನ್ನ ಸಹೋದ್ಯೋಗಿಗಳು, DSP, ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರು ಎಲ್ಲ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಪ್ರತಿ ವರ್ಷ ಪ್ರತಿ ಹಬ್ಬಕ್ಕೂ ನಾವು ಶಾಂತಿ ಸಭೆ ಕೇಳ್ತಾ ಇದ್ದೇನೆ. ಸೌಂಡ್ ಜಾಸ್ತಿ ಪ್ರತಿ ಸಲನೂ ನಾವು ಹಬ್ಬ ಆಚರಣೆ ಮಾಡ್ತಾನೆ ಬಂದಿದ್ದೀವಿ. ಈಗ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಯ್ತು. ಈಗ ಶ್ರಾವಣದಿಂದನೇ ಲಾಸ್ಟ್ ವೀಕಿಂದನೇ ಶುರು ಆಯಿತು. ಈಗ ಶುರು ಆದರೆ ನಮಗೆ ಆಲ್ಮೋಸ್ಟ್ ದೀಪಾವಳಿ ಮುಗಿದ ತನಕ ಕಂಟಿನ್ಯೂಸ್ ಆಗಿ ಒಂದಿಲ್ಲ ಒಂದು ಬಂದೋಬಸ್ತು ಹಬ್ಬ ಆಚರಣೆ ಇದ್ದೇ ಇರುತ್ತೆ. ಸೊ ಈಗ 26ನೇ ತಾರೀಕೇನು ನಾವು ಈದ್ ಮಿಲಾದ್ ಆಚರಣೆ ಮಾಡ್ತಾ ಇದ್ದೀವಿ. ಅದರದ್ದು ಹಿನ್ನೆಲೆ, ಯಾವ ಉದ್ದೇಶಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿದೆ. ಯಾವುದೇ ಧರ್ಮನೂ ನೀನು ಹೊಡಿ ಬಡಿ ಕಡಿ ಅಂತ ಹೇಳೋದಿಲ್ಲ. ಶಾಂತಿ, ಪ್ರೀತಿ, ಸೌಹಾರ್ದತೆಯಿಂದ ಎಲ್ಲ ಧರ್ಮನೂ ಹೇಳೋದು. ನಾವು ಅದನ್ನು ಹೆಂಗೆ ತಗೊಳ್ತೀವಿ, ಅದನ್ನು ನಾವು ಹೆಂಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಆ ಧರ್ಮದ ಏಕತೆ, ದೃಢತೆ ನಿಂತಿರುತ್ತೆ.
DSP ಅವರು ನೇರವಾಗಿಯೇ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಬ್ಯಾನರ್ಸ್ ವಿಚಾರದಲ್ಲೇ ಸ್ವಲ್ಪ ಮಿಸ್ ಎಲ್ಲ ಕಡೆನೂ ಅದರಲ್ಲಿ ಎಲ್ಲ ಲಾಸ್ಟ್ ಇಯರ್ನೂ ಕೂಡ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಬ್ಯಾನರ್ಸು ಅಥವಾ ಫ್ಲ್ಯಾಗ್ ಕಟ್ಟುವ ವಿಚಾರದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ನಾನು ಹಿರಿಯರಿಗೆ ಬಂದವರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ನೀವು ಎಲ್ಲೇ ಕಟ್ಟಬೇಕು, ಯಾವುದನ್ನು ಕಟ್ತೀರಾ, ಅದರಲ್ಲಿ ಏನು ಕಂಟೆಂಟ್ ಇದೆ, ಅದರಿಂದ ಯಾರಿಗೆ ಧಕ್ಕೆ ಆಗುತ್ತೆ ಅಥವಾ ಯಾರಿಗೆ ಅದರಿಂದ ಸಮಸ್ಯೆ ಆಗುತ್ತೆ, ಅದನ್ನು ಪಕ್ಷದಲ್ಲಿ ಯೋಚನೆ ಮಾಡಿ. ಯಾರಿಗೂ ಅಬ್ಜೆಕ್ಷನಬಲ್ ಅಂದರೆ ಯಾವುದು ಒಂದು ಬೇರೆ ಸಮುದಾಯಕ್ಕೆ ನಾನು ಒಂದು ಬರೀ ಇದು ಮಾತ್ರ ಮಾತಾಡ್ತಿಲ್ಲ, ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ, ಎರಡೂ ಕಡೆ ಮಾತಾಡ್ತಾ ಇದ್ದೀನಿ. ಒಂದು ಬೇರೆ ಕಮ್ಯುನಿಟಿಗೆ ನಾವು ಏನು ಹೇಳ್ತೀವಿ, ಧಾರ್ಮಿಕ ಭಾವನೆ ಅಂತ ಒಂದು ಇರುತ್ತೆ. ನಾವು ಆಚರಣೆ ಮಾಡೋ ಧಾರ್ಮಿಕ ಭಾವನೆ ಎಲ್ಲರಿಗೂ ಇರುತ್ತೆ. ಆ ಭಾವನೆಗೆ ಧಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕಾದದ್ದು ಪ್ರತಿಯೊಬ್ಬರದ್ದು ಕರ್ತವ್ಯ. ನಾನು ಹೇಳ್ತೇನೆ, ಪ್ರತಿಯೊಬ್ಬರದ್ದು ಕರ್ತವ್ಯ. ಯಾರೊಬ್ರು ಮಾಡಿಬಿಟ್ರು, ಅವ್ರಿಗೂ ನಮ್ಗೆ ಕಂಟ್ರೋಲ್ ಇಲ್ಲ, ಅವರೇನೋ ಮಾಡಿಬಿಟ್ಟಿದ್ದಾರೆ. ಡ್ಯಾಮೇಜ್ ಆದಮೇಲೆ ಸರಿಪಡಿಸಿದ್ದು ಇದ್ದೇ ಇದೆ. ಡ್ಯಾಮೇಜ್ ಆದಮೇಲೆ ನಾವು ಅದನ್ನು ಏನು ಹೇಳ್ತೀವಿ, ತೇಪೆ ಹಚ್ಚೋದು ಅಂತೀವಲ್ಲ, ಆ ತೇಪೆ ಹಚ್ಚೋದು ಅದು ಹೋಗದೇ ಇರೋ ಥರ ನೋಡಿಕೊಂಡ್ರೆ ಚೆನ್ನಾಗೇ ಇರುತ್ತೆ. ಹರಿದು ಹೋದಾದ್ಮೇಲೆ ಹೊಲಿಯೋದು, ಪೇಚೆ ಹಚ್ಚೋದು, ಮತ್ತೆ ಎಳೆದಾಡೋದು, ಮತ್ತೆ ಕಿತ್ತೋಗೋದು ಆಗ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ಬ್ಯಾನರ್ ಬಗ್ಗೆ ತುಂಬಾ ನಾವು ಹೇಳಿದ್ವಿ ನಿಮಗೆಲ್ಲ. ನಾವು ಈಗ ಯಾರು ಬ್ಯಾನರ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಗಮನಕ್ಕಿರಲಿ, ಅವ್ರಿಗೂ ಕೂಡ ನೋಟಿಸ್ ಸರ್ವ್ ಮಾಡಿದ್ದೀವಿ, ಅವರು ಮೀಟಿಂಗ್ ಕೂಡ ಮಾಡಿದ್ದೀವಿ. ನೀವೇನೇ ಆರ್ಡರ್ ಕೊಡಬೇಕಾದ್ರು, ವಿಶ್ ಮಾಡಕ್ಕೆ ಕೊಡ್ತೀರಾ, ಏನು ಕೊಡ್ತೀರಾ, ಏನು ಕೊಡ್ತೀರಾ, ಫಸ್ಟು ಪ್ರಿಂಟ್ ಮಾಡಬೇಕಾದ್ರೆ ಬ್ಯಾನರಲ್ಲಿ ಏನಿದೆ ಅನ್ನೋದು ಇಂಪಾರ್ಟೆಂಟ್. ಯಾವುದೇ ಭಾಷೆಯಲ್ಲಿ ಬರೆದಿರ್ಬೋದು, ಎಲ್ಲರಿಗೂ ಗೊತ್ತಾಗಲ್ಲ ಅಂತ ಏನೂ ಬರೆಯೋಕ್ಕಾಗಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ ಏನು ಬರೆದಿದ್ದಾರೆ. ಒಂದು ಎರಡನೇದು ಎಲ್ಲಿ ಕಟ್ತಾ ಇದ್ದೀವಿ ಅದು ಸ್ವಲ್ಪ ನಾನು ಮತ್ತೊಂದ್ಸಲ ಹೇಳ್ತೀನಿ ಹಿರಿಯರಿಗೆ, ರಾತ್ರಿ ಕಟ್ತಾರೆ ನಿಮ್ಮ ಹುಡುಗರು, ಕಂಟ್ರೋಲ್ ಇಲ್ಲ ಅವರು, ಎಲ್ಲಿ ಕಟ್ಟಬಾರ್ದಲ್ಲಿ ಕಟ್ತಾರೆ. ಅದರಿಂದನೇ ಒಂದು ಭಾವನೆ ಕೆರಳಿಬಿಟ್ಟು ಸೊ ಎಲ್ಲಿ ಕಟ್ತಾ ಇದ್ದೀವಿ, ಯಾಕೆ ಕಟ್ತಾ ಇದ್ದೀವಿ, ಇಲ್ಲಿ ಉಂಚ ನೀಚ ಅದೇನೂ ಇಲ್ಲ. ನಂದು ಮೇಲಾಗಬೇಕು, ನಂದು ಮೇಲಾಗಬಾರ್ದು, ಅಥವಾ ಅದಕ್ಕಿಂತ ಇನ್ನೊಂದು ಮೇಲೆ ಕಟ್ಟಕ್ಕೆ ಹೋಗೋದು, ಅದಕ್ಕಿಂತ ಇನ್ನೊಂದು ಅಲ್ಲಿಂದ ಬಿದ್ದ ಅಂದರೆ ಎಲ್ಲ ಹೋಗ್ತಾನೆ, ಮೇಲೆ ಹೋಗ್ತಾನೆ, ಅದಕ್ಕೆ ಮೇಲೆ ಹೋಗ್ತಾನೆ ಅಂತ. ಸೊ ಅದೆಲ್ಲ ಅವಕಾಶ ಇಲ್ಲ ರೀ. ಸುಮ್ಮನೆ ಎಲ್ಲೆಲ್ಲೋ ಸರ್ಕಲ್ಗಳಲ್ಲಿ ಹೋಗಿ ಏನೋ ಕಟ್ಟೋದು. ನಿಮ್ಮದು ಮನೇನ ಕಟ್ಕೊಳ್ಳಿ, ಸಾರ್ವಜನಿಕ ಸ್ಥಳನ ಕಟ್ಕೊಳ್ಳಿ ಅಂದರೆ ಏನು ಬೇಕಾದ್ರೆ ಕಟ್ಟಕ್ಕಾಗಲ್ಲ. ಮನೆ ಕೂಡ ಸಾರ್ವಜನಿಕ ಸ್ಥಳನೇ, ಹೊರಗಡೆ ಏನು ಕಾಣುತ್ತೆ ಅದೆಲ್ಲ ಸಾರ್ವಜನಿಕ ಸ್ಥಳನೇ. ಎಲ್ಲರೂ ಸರ್ಕಲ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಟ್ತಾ ಇದ್ದೀರಾ, ಪರ್ಮಿಷನ್ ಕಡ್ಡಾಯ, ಯಾರೇ ಆಗಿರ್ಬೋದು. ದಯಮಾಡಿ ಅದನ್ನು ಗಮನ ಹರಿಸ್ರಿ. ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡ್ತೀವಿ, ಬೇಗ ಪರ್ಮಿಷನ್ ಕೊಡುವಂಥ ವ್ಯವಸ್ಥೆ ಆಗ್ತದೆ. ನೀವು ಇದು ಕರಿಬೇಕಾಗಿತ್ತು ಕಮಿಷನರ್ ಆಗಿರ್ಬೋದು, ಅವ್ರ ಆಫೀಸಿಂದ ನಮ್ಮ ಆಫೀಸಿಂದ ಕೋಆರ್ಡಿನೇಷನಲ್ಲಿ ಯಾವುದೂ ನಗರಸಭೆಯಿಂದ ಏನೂ ತೊಂದರೆ ಆಗದೇ ಇರುವ ರೀತಿಯಲ್ಲಿ ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡ್ತೀವಿ. ಮೈಕ್ ಪರ್ಮಿಷನ್ ಆಗಿರ್ಬೋದು, ಮತ್ತೊಂದು ಏನಾಗಿರ್ಬೋದು, ರೂಟ್ ಪರ್ಮಿಷನ್, ಮೆರವಣಿಗೆಗೆ ರೂಟ್ ಪರ್ಮಿಷನ್ ಆಗಿರ್ಬೋದು, ಎಲ್ಲದನ್ನು ನೀವು ಅಪ್ಲೈ ಮಾಡಿದ ತಕ್ಷಣ ಸಿಗುತ್ತೆ. ಅದಕ್ಕೇನು ತಲೆ ಕೆಡಿಸ್ಕೋಬೇಡ, ಬೇಗ ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿ ಕೊಡ್ತೀವಿ. ಮೇನ್ ನಮಗೆ ನೀವು ರಾಣೆಬೆನ್ನೂರಲ್ಲಿ ಗಮನ ಹರಿಸಬೇಕಾಗಿದ್ದು, ಕೆಲವೊಂದು 3-4 ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಇಲ್ಲಿ. ಅಲ್ಲಿ ಬ್ಯಾನರ್ ಬಂಡಿಂಗ್ಸ್ ಕಟ್ಟಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿದರೆ ಏನೂ ಆಗೋಲ್ಲ. ಎಲ್ಲರೂ ಇಲ್ಲೇ ಬದುಕಬೇಕ್ರಿ. ನಾನು ಹೋದ ವರ್ಷ ಹೇಳಿದ್ದೆ, ಎಷ್ಟು ಜನ ನೆನಪಿದೆಲ್ಲ ಗೊತ್ತಿಲ್ಲ. ಎಲ್ಲಿ ಹೋಗ್ತೀವಿ ನಾವು ಆಮೇಲೆ? ಯಾರು ಕಿಡಿಗೇಡಿಗಳು ಬೇಕು ಅಂತಲೇ ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಸ್ಪ್ರೆಡ್ ಮಾಡ್ತಾರೆ. ಯಂಗ್ಸ್ಟರ್ಸ್ ಬೇಗ ನಂಬಿ ಬಿಡ್ತಾರೆ, ಅದನ್ನು ಬೇಗ ಅದನ್ನು ಇನ್ನೊಂದ್ಸಲ ಇನ್ನೊಂದಷ್ಟು ಜನಕ್ಕೆ ಬೇಕು ಕಳಿಸ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಅದು ನಿಜಾನ ಸುಳ್ಳ, ಅಲ್ಲಿ ಬೇರೆ ಕಡೆ ಕಳಿಸಿ ಅವರಿಗೆಲ್ಲ ಇಕ್ಕಟ್ಟ ಮಾಡಿ ಅವ್ರಿಗೆಲ್ಲ ಏನೇನು
ಇಲ್ಲದೆ ಇರೋದನ್ನೆಲ್ಲ ಮಾಹಿತಿ ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆ ನಮ್ಮ ಗಮನಕ್ಕೆ ತೊಗೊಂಬಂದ್ಬಿಡಿ. ಈ ಥರ ಪೋಸ್ಟ್ ನಾವಂತರೂ ನಮ್ಮ ಟೀಮ್ ಅಬ್ಸರ್ವ್ ಮಾಡ್ತಾನೆ ಇದೆ. ನಾವು ಇಲ್ಲಿ ಕೂತವ್ರು ಮಾಡ್ತಾ ಇಲ್ಲ, ಇಲ್ಲಿ ಕೂತವ್ರಿಗೂ ಇದೆ. ನಾವು ಯಾವಾಗಲೂ ಅದನ್ನೇ ನೋಡ್ಕೊಂಡು ಕೂರಕ್ಕಾಗಲ್ಲ. ಅದಕ್ಕೋಸ್ಕರನೇ ಒಂದು ಟೀಮ್ ಇರುತ್ತೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮೇ ಇದೆ ನಮ್ಮದು. ಜಿಲ್ಲಾ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದಲ್ಲಿದೆ, ಇಲ್ಲಿ ಸ್ಟೇಷನ್ ಮಟ್ಟದಲ್ಲಿ ಇರುತ್ತೆ. ಎಲ್ಲರೂ ನೋಡ್ತಾ ಇರ್ತಾರೆ. ಇವತ್ತು ನಿಮಗೆ ಏನೋ ಗೊತ್ತಾದ್ರು ಅಬ್ಜೆಕ್ಷನಲ್ ಲೆವೆಲ್ ಅನಿಸ್ತಾ ಇದೆ ಅಂತಂದ್ರೆ ತಕ್ಷಣ ನಮಗೆ ನಿಮ್ಮ ಬೀಟ್ ಕಾನ್ಸ್ಟೇಬಲ್ಗೆ ಅಥವಾ ನಮ್ಮ ಯಾರಿಗಾರು ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಅದನ್ನು ಕಳಿಸಿದ್ರೆ ಸರ್ ಈ ಥರ ಹಾಕಿದ್ದಾನೆ, ಒಂದು ಸ್ವಲ್ಪ ನೋಡಿ ಏನೋ ಅಂತ, ಅವ್ನು ಹಾಕಿದ್ದಾನೆ ಅವನಿಗೆ ಇದು ಮಾಡೋಣ ಅದು ಮಾಡೋಣ ಅಂತ ಅಲ್ಲಿ ನಾವು ಏನೋ ಒಂದು ಗುಂಪು ಕಟ್ಕೊಳ್ಳೋ ಬದಲು ನಮ್ಮ ಗಮನಕ್ಕೆ ತಂದರೆ ನಾವು ತಕ್ಷಣ ಅದನ್ನು ಯಾರು ಹಾಕಿದ್ದಾನೆ ಏನು ಹಾಕಿದ್ದಾನೆ ಅನ್ನೋದನ್ನು ನಾವು ಆ್ಯಕ್ಷನ್ ತಗೊಳ್ತೀವಿ. ಸೊ ದಟ್ ಚಿಕ್ಕದನ್ನು ಅಲ್ಲೇ ನಾವು ಸರಿಪಡಿಸ್ಬೋದು. ಅದೆಲ್ಲ ಸ್ಪ್ರೆಡ್ ಆಗಿ ಇಡೀ ಊರಿಗೆ ಹಾಕಿ ಅವನಂಗಂತೆ ಹಿಂಗಂತೆ ಗೊತ್ತಲ್ಲ ಕತೆ. ಈಗ ನಾವೊಂದು ಸಣ್ಣದಾಗ ಆಟ ಆಡ್ತಿದ್ವಿ, ಒಂದು ಸರ್ಕಲ್ ಆಗಿ ಕೂತ್ಕೊಂಡು ಎಲ್ಲರೂ ಆಡಿರ್ತೀರ. ಏನಂದ್ರೆ ಕಿವಿಯಲ್ಲಿ ಒಂದು ಏನೋ ಹೇಳೋದು, ಅವನಿಗೆ ಹೇಳೋದು ಎಲ್ಲರೂ ಸರ್ಕಲ್ ಆಗಿ ಬಂದು ಲಾಸ್ಟ್ ಮ್ಯಾನ್ ಅದು ಹೊರಗೆ ಅವ್ನ ಬಾಯಿಂದ ಬರ್ಬೇಕಾದ್ರೆ ಏನು ಬಂದಿರುತ್ತೆ, ವಿಚಿತ್ರವಾಗಿ ಏನೋ ಒಂದು ಬಂದಿರುತ್ತೆ, ಕೊನೆಗೆ ಒಂದು ಸೌಂಡ್ ಬಂದಿರುತ್ತೆ ಅಷ್ಟೇ. ಹಂಗೆ ಆಗುತ್ತೆ. ಒಬ್ರು ಬಾಯಿಂದ ಇನ್ನೊಬ್ರು ಬಾಯಿಗೆ ಬಂದದ್ದು ಒಬ್ರು ಕಿವಿ ಕೇಳಿಸ್ಕೊಂಡವ್ರು ಇನ್ನೊಂದು ಹೇಳಬೇಕಾದ್ರೆ ಒಂದು ವರ್ಡ್ ಮರಿತಾರೆ, ಇನ್ನೊಂದು ವರ್ಡ್ ಸೇರಿಸ್ತಾರೆ. ಅದು ಬೇಕು ಅಂತಲೂ ಆಗಿರ್ಬೋದು ಅಥವಾ ಅವ್ರು ಏನು ಕೇಳಿರ್ತಾರೆ ಅದು ಅವ್ನು ಹೇಳೋದು ಇಂಟೆನ್ಷನ್ ಇವ್ರಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ. ಇವ್ರದೊಂದು ಇಂಟೆನ್ಷನ್ ಸೇರ್ಕೊಳ್ಳುತ್ತೆ, ಇವ್ರದೊಂದು ಏನೋ ಭಾವನೆ ಸೇರ್ಕೊಳ್ಳುತ್ತೆ, ಇವ್ರದೊಂದು ಏನೋ ವಿಚಾರ ಸೇರ್ಕೊಳ್ಳುತ್ತೆ. ಅಲ್ಲಿ ಹೋಗಿ ಅದೇನೋ ಆಗ್ಬಿಡುತ್ತೆ. ದಯಮಾಡಿ ಅದೆಲ್ಲ ನಿಮ್ಗೆ ಗೊತ್ತಿದ್ದಿದೆ. ಸೊ ಆ ಥರ ಏನು ಮಾಡಬೇಡಿ. ನಮ್ಮ ಜಿಲ್ಲೆಯಲ್ಲಿ ಸ್ಪೆಷಲಿ ರಾಣೆಬೆನ್ನೂರಲ್ಲಿ ಈದ್ ಮಿಲಾದಲ್ಲಿ ಯಾವತ್ತೂ ಏನು ಘಟನೆಗಳು ನಡೆದಿಲ್ಲ. ಆ ಹಿಸ್ಟ್ರಿನ ನಾವು ಹಾಗೆ ಮೈಂಟೈನ್ ಮಾಡ್ಕೊಂಡು ಹೋಗ್ಬಿಡೋಣ, ಶಾಂತಿಯುತವಾದ ಊರು ಅಂತ. ಸೊ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕಾಗುತ್ತೆ. ನಾವು ಮಾತ್ರ ಏನು ಮಾಡೋಕ್ಕಾಗಲ್ಲ. ನಾವು ಯೂನಿಫಾರ್ಮ್ ಹಾಕೊಂಡಿದ್ದು ಪೊಲೀಸು ಯೂನಿಫಾರ್ಮ್ ಹಾಕೊಳ್ತೇ ಇರ್ತೀವಿ. ಯಾಕಂದರೆ ನಮ್ಮ ಆಸ್ತಿ, ನಮ್ಮ ಮನೆ, ನಮ್ಮ ಏನೇನಿದೆ ನಾವು ಪ್ರತಿಯೊಬ್ಬರು ನಮ್ಮ ಕಾಪಾಡ್ಕೋಬೇಕಾದದ್ದು ನಮ್ಮ ಕರ್ತವ್ಯ. ಏನಾಗುತ್ತೆ ಎಲ್ಲರಿಗೂ ಅಂದರೆ ಏನಾದ್ರು ಒಂದು ಕ್ರೈಮ್ ಆಯಿತು, ಮತ್ತೊಂದು ಏನು ಕಳ್ತನ ಆಯಿತು ಅಂದರೆ ಅವರೇ 15 ದಿವಸ ಗಂಟೆ ಮನೆ ಬಿಟ್ಟು ಹೋಗ್ತಾರೆ. ಹೊರಗಡೆ ನನ್ನ ಮನೆ ವೆಲ್ಕಮ್ ಅಂತೇಳಿ ಒಂದು ಬೋರ್ಡ್ ಹಾಕಿ ಹೋಗ್ತಾರೆ ಕಳ್ಳಲ್ಲಿ. ಏನು ಹೇಳಿ, ತಲ ಬೀಗ ಹಾಕಿ ಹೋಗ್ತಾರೆ. ಕಾಣುತ್ತದು ಇಲ್ಲ ನಾನು ಅಂತ ಹಂಗೆ ಬಿಟ್ಟು ಹೋಗ್ಬೇಕಾ? ಇಲ್ಲ, ನಮಗೆ ತಿಳಿಸಿ ಹೋಗಿ ಅಂತಾನೆ ಹೇಳ್ತಾ ಇದ್ದೀವಿ. ಅದೊಂದು ಸಿಸ್ಟಮ್ ಬಂದಿದೆ, ಅದನ್ನು ಹೇಳಿರ್ಬೋದು ನಮ್ಮವರು. ಜೊತೆಗೆ ಮನೆಯಲ್ಲಿ ವ್ಯಾಲ್ಯೂಯಬಲ್ ವಸ್ತುಗಳನ್ನ ಇಟ್ಟು ಹೋಗ್ಬೇಡ್ರಿ. ಯಾರ ಮೇಲೆ ನಂಬಿಕೆ ಇದೆ? ನಾನು ಕೇಳ್ತಾ ಇರೋದು, ಯಾರ ಮೇಲೆ ನಂಬಿಕೆಯಿಂದ ನಿಮ್ಮ ಮನೆಯಲ್ಲಿ ಬಂಗಾರ ರೊಕ್ಕ ಇಟ್ಟು ಹೋಗ್ತಾ ಇದ್ದೀರಿ? ಅದಕ್ಕೆ ಭಾಳ ಇರೋರೆಲ್ಲ ಒಂದು ಇದನ್ನ ಒಂದು ಲಾಕರ್ ಓಪನ್ ಮಾಡಿ ಅಲ್ಲಿ ಇಟ್ಬಿಡಿ, ಬ್ಯಾಂಕಲ್ಲಿ ಇರುತ್ತೆ. ಸೊ ದಯಮಾಡಿ ಅಷ್ಟು ನೀವು ಗಮನ ಹರಿಸಿ. ಎಷ್ಟಾರು ಇರುತ್ತೆ, ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಈಗ, ಎಷ್ಟಾರು ಇರುತ್ತೆ. ರೇಟ್ ಜಾಸ್ತಿ ಆಗಿದೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಬರ್ಲಿ ಬಂದೇ ಇರಲಿ, ಬಂದವರು ಕಾಪಾಡ್ಕೊಳ್ಳಿ ಅಂತ. ನೀವು ಈಗ ನಾನು ಹೇಳೋದು ಇಷ್ಟು ಜನ ಎಷ್ಟು ಪರ್ಸೆಂಟೇಜ್ ಬಂದಿರಿ, ಬಟ್ ಶಾಂತಿ ಸಭೆಗೆ ಬಂದಿದ್ದೀರಲ್ಲ, ನಿಮ್ಮಿಂದ ಇದೆಲ್ಲ ಮಾಹಿತಿ ಬೇರೆಯವರಿಗೆಲ್ಲ ಹರಡಬೇಕಲ್ಲ ಸಮಾಜಕ್ಕೆ. ನೀವಷ್ಟೇ ರಿಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀರಿ, ಪ್ರತಿನಿಧಿಗಳಾಗಿ ಬಂದಿದ್ದೀರಿ ಅಷ್ಟೇ. ನೀವು ಮಾತ್ರ ನಿಮ್ಗೆ ಹೇಳಿದ್ರೆ ನೀವೇ ಇಟ್ಕೊಳ್ಳೋದಲ್ಲ, ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಎಲ್ಲರಿಗೂ ಹೇಳಬೇಕಾಗುತ್ತೆ. ಈ ಮೆರವಣಿಗೆಯಲ್ಲಿ ಅಥವಾ ಈ ಹಬ್ಬದ ಆಚರಣೆಯಲ್ಲಿ ಸಣ್ಣ ಮಕ್ಕಳೆಲ್ಲ ಭಾಗವಹಿಸ್ತಾ ಇರ್ತಾರೆ. ನಮ್ಮ DSP ಅವರು ಹೇಳಿದಂಗೆ ನೀವು ಸ್ಕ್ಯಾಟರ್ಡ್ ಆಗಿಬಿಡ್ತೀರಾ. ಅಂದರೆ ಒಂದು ಗುಂಪು ಮುಂದೆ ಬರುತ್ತೆ, ಮಧ್ಯೆ ತುಂಬ ಗ್ಯಾಪ್ ಆಗುತ್ತೆ, ಸೀರಿಯಸ್ ನೋಡ್ಕೋಬೇಕು ಅದನ್ನು. ಮತ್ತು ಇನ್ನೊಂದು ಗುಂಪು ಬರ್ತದೆ, ಒಂದಷ್ಟು ಹುಡುಗರು ಅಷ್ಟೇ ಬರ್ತಾರೆ, ಆಮೇಲೆ ಒಂದಷ್ಟು ದೊಡ್ಡವರು ಅಷ್ಟೇ ಬರ್ತಾರೆ, ಒಂದಷ್ಟು ಮಕ್ಕಳು ಅಷ್ಟೇ ಬರ್ತಾರೆ. ಮತ್ತೆ ಗ್ಯಾಪ್ ಆಗುತ್ತೆ. ನಾವು ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಂತ ನಮ್ಗೆ ಅರ್ಥ ಆಗಲ್ಲ. ಯಾಕಂದರೆ ಮೇನ್ ಮುಂದೆ ಪ್ರೊಸೆಷನ್ ಬರುವಾಗ ಹುಡುಗರುಗಳು ಬಂದ್ಬಿಡ್ತಾರೆ, ಮಕ್ಕಳೆಲ್ಲ ಅದೆಲ್ಲ ಬ್ಯಾನರ್ ಎಲ್ಲ. ನಮಗೆ ಇನ್ನೊಂದು ಹೇಳ್ಬೇಕು, ಅದು ತಿರುಗಿಸ್ತಿರಲ್ಲ ರೀ ಸರ್ಕಾರದಲ್ಲಿ, ದಯಮಾಡಿ ಅದನ್ನು ಅವಾಯ್ಡ್ ಮಾಡಿಸ್ತೀವಿ. ಎಷ್ಟೋ ಜನ ಕಣ್ಣೆ ಕಳ್ಕೊಂಡಿದ್ದಾರೆ ಅದರಿಂದ. ಅವರಿಗೆ ಏನು ಇದೇ ಇರ್ತಿಲ್ಲ, ಅಲ್ಲಿ ಏನಾಗ್ತಾ ಇದೆ ಖಬರೇ ಇರೋದಿಲ್ಲ. ಸುಮ್ಮನೆ ಅದೊಂದು ಏನೋ ಅಂತ ತಿರುಗಿಸ್ತಾ ಇರ್ತಾರೆ. ಅಲ್ಲಿ ಎಷ್ಟೋ ಜನ ಹೊಡೆದಿದೆ ಅದು. ಇದು ನಮ್ಮ ಪೊಲೀಸಿಗೆ ಮೊನ್ನೆ ಲಾಸ್ಟ್ ಟೈಮ್ ನಾನು ನೋಡಿದ ಸಣ್ಣದಾಗಿ ಟಚ್ ಆಯಿತು. ಅಂದರೆ ಆ ಹುಡುಗರಿಗೆ ಏನಂದ್ರೆ ಅದನ್ನು ಬ್ಯಾನರ್ ತಿರುಗಿಸ್ಬೇಕಷ್ಟೇ, ಫ್ಲ್ಯಾಗ್. ಅದನ್ನು ಸ್ವಲ್ಪ ದಯಮಾಡಿ ನೀವು ಹೇಳಿ ಅವಾಯ್ಡ್ ಮಾಡಿಸ್ಬೇಕ್ರಿ. ನೀವೆಲ್ಲ ಹಿಂದೆ ಇರ್ತೀರಾ, ನೀವೆಲ್ಲ ಒಟ್ಟಿಗೆ ಬರ್ತಾ ಇದ್ದೀರಾ ಡೀಸೆಂಟಾಗಿ. ಮುಂದೆ ಬರುತ್ತಲ್ಲ ಪ್ರೊಸೆಷನ್, ನಾನು ಅಲ್ಲೇ ಸರ್ಕಲಲ್ಲೇ ಇದ್ದೆ ಅವತ್ತು. ಮುಂದೆ ಬರುತ್ತಲ್ಲ ಪ್ರೊಸೆಷನ್ನು, ಅವ್ರ ಹುಡುಗರು ಏನಿರ್ತಾರಲ್ಲ ಎಲ್ಲ ಸಣ್ಣ ಹುಡುಗರು ಇರ್ತಾರೆ, ಟೀನೇಜರ್ಸ್, ಅವರಿಗೆ ಅದು ಕ್ರೇಜ್ ಇದೆ.
ಇರಲಿ, ಬಟ್ ಮತ್ತೊಬ್ಬರಿಗೆ ಅದು ಹೊಡೆಯುವಷ್ಟು ಅಥವಾ ಇನ್ನೊಬ್ಬರಿಗೆ ಗಾಯ ಆಗುವಷ್ಟು ಅಥವಾ ಡೇಂಜರಸ್ ಆಗುವಷ್ಟು ರೀತಿಯಲ್ಲಿ ಬೇಡ. ಅದನ್ನೊಂದು ಅವಾಯ್ಡ್ ಮಾಡಿಸಿ. ಮಕ್ಕಳು ಇರ್ತಾರೆ, ಸಣ್ಣ ಸಣ್ಣ ಹೆಣ್ಮಕ್ಳು ಕೂಡ ಬಂದಿರ್ತವೆ. ಅದರಲ್ಲಿ ಯಾರಿಗೂ ಏನು ನೀಟಾಗಿ ಹಬ್ಬ ಮಾಡಿ ಮನೆಗೆ ಹೋಗೋ ಥರ ಆಗಲಿ. ಆಮೇಲೆ ಕಂಟೆಂಟ್ ಏನು ಮಾತಾಡ್ತಿರ್ತಾರೆ ಅದು ಕೂಡ ಬೇರೆ ಇದಕ್ಕೆ ಭಾವನೆ ಇದ್ದಕ್ಕೆ ಆಗದೇ ಇರೋ ಥರ ಇರಲಿ. ಅನೌನ್ಸ್ ಮಾಡ್ತಾ ಇರ್ತಕ್ಕಂಥ ಕಂಟೆಂಟ್. ಆಮೇಲೆ ಸೋಷಿಯಲ್ ಮೀಡಿಯಾದ ಬಗ್ಗೆ ನಾನು ಹೇಳಿದೆ, ಯಾವುದನ್ನು ಕ್ರಿಯೇಟ್ ಮಾಡಿ ಬಳಸೋದಲ್ಲ. ಡಿ ಜೆ ಬಗ್ಗೆ ಹೇಳಿದ್ರು, ನಾನು ಡಿ ಜೆ ಅಂತ ಬಳಸೋದಿಲ್ಲ. ಕರ್ಕಶವಾದ ಧ್ವನಿವರ್ಧಕಗಳನ್ನು ಬಳಸಬೇಡಿ, ಅದು ಬ್ಯಾನ್ ಆಗಿದೆ. ಎಲ್ಲಿಂದ ಬ್ಯಾನ್ ಆಗಿದೆ? ಸುಪ್ರೀಂ ಕೋರ್ಟ್ ಅನ್ನೋಕ್ಕಿಂತ ಅದು ಕಾನೂನೇ ಇಲ್ಲ, ಕಾನೂನಲ್ಲೇ ಇದೆ. ಇಷ್ಟು ಡೆಸಿಬಲ್ ಮಾತ್ರ ನಮ್ಮ ಕಿವಿಗೆ ತಡ್ಕೊಳ್ಳುತ್ತೆ ಅಂತ. ನಾವೆಲ್ಲ ಭಾಳ ವೀಕಾಗಿದ್ದೀವಿ ಇತ್ತೀಚೆಗೆ. ಹೀಗೆ ನಿಂತಲ್ಲೇ ಕುಸಿದು ಬಿದ್ದು ಸತ್ತೋಗ್ತಾ ಇದ್ದಾರೆ. ಹೌದಾ? ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಮುಂದೆ ಕೂತು ಕುಸಿದು ಬಿದ್ದಿದ್ದಾರೆ. ಮೆರವಣಿಗೆಯಲ್ಲಿ ಇರ್ತಕ್ಕಂಥವ್ರು ಕುಸಿದು ಬಿದ್ದು ಸಾಯ್ತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳು. ಮೊನ್ನೆ ಚೆಸ್ ಆಡಬೇಕಾದ್ರೆ 12 ವರ್ಷದ ಹುಡುಗ ಎಲ್ಲ ನೋಡಬೇಕು. ಸ್ಕೂಲಲ್ಲಿ ಚೆಸ್ ನಡೀತಾ ಇದೆ, ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ, ಚೆಸ್ ಆಡೋರು ನೋಡ್ತಾ ಅಲ್ಲೇ ಕೆಳಗಡೆ ಬಿದ್ದಿದ್ದಾನೆ. ಅವನು ಆಡ್ತಾ ಇಲ್ಲ, ನೋಡಕ್ ಕೂತಾನೆ. ತುಂಬ ವೀಕ್ ಆಗಿದೆ ನಮ್ಮ ಹಾರ್ಟ್ ಎಲ್ಲ. ಸೊ ದಯಮಾಡಿ ನಾವು ಕೇರ್ ಮಾಡ್ಬೇಕು ನಮ್ಮ ಹೆಲ್ತ್ನ. ಹಂಗೇನೆ ನಮ್ಮ ಕಿವಿಗಳು ಕೂಡ. ಈ ನಮ್ಮ ಜಿಲ್ಲೆಯಲ್ಲೇ ಲಾಸ್ಟ್ ಇಯರ್ ನಮ್ಮ ಒಬ್ಬ ಸಬ್ ಇನ್ಸ್ಪೆಕ್ಟರ್ 50% ಒನ್ ಸೈಡ್ ಕಿವಿ ಗಣಪತಿಯಲ್ಲಿ ಡ್ಯಾಮೇಜ್ ಆಗಿದೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಕಂಪ್ಲೀಟ್ ಓದೋದು ಎಷ್ಟೊಂದು ವಿಡಿಯೋಗಳನ್ನು ನಾವು ನಿಮ್ಗಳಿಗೆಲ್ಲ ಶೇರ್ ಮಾಡಿದ್ದೀವಿ, ನೋಡಿರ್ಬೋದು ಅನ್ಕೋತೀನಿ. ಆ ಸೌಂಡಿಗೆ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ದಯಮಾಡಿ ಹಾಸ್ಪಿಟಲ್ ಮುಂದೆ ಆಗಿರ್ಬೋದು, ಸ್ಕೂಲ್ ಮುಂದೆ ಎಲ್ಲ, ಎಸ್ಪೆಷಲಿ ವಯಸ್ಸಾದವರು ಇರ್ತಾರೆ, ಈಗಲೇ ಡೆಲಿವರಿ ಆದವರು ಹೆಣ್ಮಕ್ಳು, ಬಿಡಿ ಮಕ್ಕಳು ಇರ್ತಾರೆ, ಸಣ್ಣ ಸಣ್ಣ ಬೆಚ್ಚಿಬಿಡ್ತಾವು. ನಾನು ಅನುಭವಿಸಿದ್ದೀನಿ ಅದನ್ನು. ನನ್ನ ಮಗು ಚಿಕ್ಕದಿರುವಾಗ ಆ ಪಟಾಕಿ ಸೌಂಡು ಆಗಿರ್ಬೋದು ಅಥವಾ ಸೌಂಡ್ ಬಾಕ್ಸ್ ಆವಾಜ್ ಆಗಿರ್ಬೋದು. ಸೊ ನೀವೆಲ್ಲ ಈಗ ಈಗಿಗಂತೂ ಡಿ ಜೆ ಬಳಸಲ್ಲ ಅನ್ಕೋತೀನಿ. ಇಲ್ಲ. ಸೊ ಅದು ಲಾಸ್ಟ್ ಇಯರ್ ಎಲ್ಲೂ ಮಾಡಲಿಲ್ಲ, ಒಂದು ಕಡೆ ಮಾತ್ರ ಆಯಿತು. ಅವರು ಏನೋ ಸ್ವಲ್ಪ ಹಿರಿಯರ ಜೊತೆ ಮಿಸ್ಕಮ್ಯುನಿಕೇಶನ್ ಆಗಿ ಒಂದು ಕಡೆ ಇಲ್ಲಲ್ಲ, ಬೇರೆ ಕಡೆ ಬೇರೆ ಊರಲ್ಲಿ ಇಲ್ಲೇ ನಮ್ಮ ಜಿಲ್ಲೆಯಲ್ಲೇ ಆಯಿತು. ಅದೊಂದು ಅವ್ರಿಗೂ ಮುಜುಗರ ಆಗಿದೆ. ನಾವು ಒಂದೇ ಮಾಡಿ ಬಳಸ್ಬಿಟ್ವಿ, ನಾವೇ ಸಮಸ್ಯೆ ಮಾಡ್ಕೊಂಡ್ವಿ ಅಂತ ಹೇಳು ಇದರಲ್ಲೇನೆ. ಇಲ್ಲಿ ನೀವಂತೂ ಯಾವುದು ಬಳಸಲ್ಲ. ಏನು ಧ್ವನಿವರ್ಧಕ ಬಳಸ್ತೀರಿ ಅದಕ್ಕೆ ಪರ್ಮಿಷನ್ ಆಗಿರ್ಬೋದು, ರೂಲ್ಸ್ ಪರ್ಮಿಷನ್ ಆಗಿರ್ಬೋದು, ಅದೆಲ್ಲ ತಗೊಳ್ಳಿ. ದಯಮಾಡಿ ಸಹಕಾರ ಕೊಡಿ. ನಾವು ನಿಮ್ಮ ಜೊತೆನೇ ಇರ್ತೀವಿ ಪ್ರೊಸೆಷನಲ್ಲಿ. ನಾವೇನು ಸ್ಪೆಷಲ್ಲಾಗಿ ಏನೋ ಒಂದು ಮಾಡಿಬಿಡ್ತೀವಿ ಅಂತ ಹನುಮಂತಪ್ಪವ್ರು ಹೇಳ್ತಾ ಇದ್ರು, ನಾವೆಲ್ಲ ಅದು ಮಾಡ್ತೀವಿ ಇಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ಆ ಕೆಲಸಕ್ಕೆ ನಿಮ್ಮ ಸಹಕಾರ, ಈ ಊರು ಶಾಂತಿಯಿಂದ ಇರೋದು ಅಂತ ನಾವು ಬಯಸ್ತೀವಿ. ಸೊ ನಂದು ಈ ಊರಲ್ಲಿ 2ನೇ ಈದ್ ಮಿಲಾದ್ ಆಚರಣೆ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆ. ನಾವು ನಿಮ್ಮ ಜೊತೆನೇ ಇರ್ತೀವಿ, ಬಂದಿರ್ತೀವಿ. ನಾವು ಅಲ್ಲಿ ಮಸೀದಿ ಹತ್ರ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ಹಿರಿಯರು ಸ್ವಲ್ಪ ಜಾಸ್ತಿನೇ ಮಕ್ಕಳ ಬಗ್ಗೆ, ಹುಡುಗರ ಬಗ್ಗೆ ಗಮನ ಹರಿಸಿ. ನಾವು ಹೇಳ್ತಾ ಮಕ್ಕಳು ಕೇಳ್ತಾ ಇಲ್ಲ ಅಂದರೆ ಮತ್ತೆ ಅವ್ರಿಗೆ ಯಾರು ಮಾರ್ಗದರ್ಶನ ತೋರಿಸಿದ್ದೀನಿ ಮುಂದೆ. ನನ್ನ ಕಡೆ ಸುಮಾರು ಜನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಹೊಸ ಜನ್ರೇಷನ್ ಇದು ಇವರು ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲ ಹೊಸ ಜನ್ರೇಷನ್ ಹುಡುಗರು. ಜನ್ಜಿ ಎಲ್ಲಿಂದ ಬಂದ್ರ? ಮೇಲಿಂದ ಬಿದ್ರ? ಕನೆಕ್ಷನ್ ಇದೆ ರೀ ಅವ್ರಿಗೆ. ನಾವು ಎಲ್ಲ ಜನ್ಜಿ ಲೆಕ್ಕದಲ್ಲೇ ಬರ್ತೀವಿ. ಜನ್ಜಿ ಮೇಲಿಂದ ಬಿದ್ದಿಲ್ಲ. ಪೇರೆಂಟ್ಸ್ ಜೊತೆ, ನಮ್ಮ ಸಮಾಜದ ಜೊತೆ ನಮ್ಗೆ ಕಮ್ಯುನಿಕೇಶನ್ ಇರಬೇಕು. ಅದನ್ನ ಬಿಟ್ಟು ಇದ್ದಾರಾ? ಇಲ್ಲ. ಅವ್ರಿಗೆ ಮಾರ್ಗದರ್ಶನ ತೋರಿಸ್ಬೇಕಾದವರು ಎಕ್ಸ್ಪೀರಿಯನ್ಸ್ ಇರೋದು ಹಿರಿಯರು, ತಿಳಿದವರು. ತಿಳಿದೇ ಇರೋದು ತಪ್ಪು ಮಾಡೋರಿಗೆ ತಿಳಿದವ್ರು ಹೇಳ್ಬೇಕಾಗುತ್ತಲ್ವ. ಆ ತಪ್ಪನ್ನು ಮಾಡದೇ ಇರ್ತಾರೆ ನೋಡ್ಕೊಂಡು ನಮ್ದೆಲ್ಲ ಜವಾಬ್ದಾರಿ ಇದೆ. ಇನ್ ಕೇಸ್ ಸಣ್ಣ ಆಗ್ತಾ ಇದ್ರು ಅದನ್ನ ಅಲ್ಲೆಲ್ಲೇ ನಾವು ಶಾಂತಿಯಿಂದ ನೀವೇ ಹಿರಿಯರು ಸೇರಿಕೊಂಡು ಮಾತಾಡ್ಕೊಂಡು ಸರಿಪಡಿಸ್ಬೇಕಾದ್ರೆ ನಿಮ್ದು ಎಲ್ಲ ಜವಾಬ್ದಾರಿ. ಹಿರಿಯರು ಅಂತ ಎದಕ್ಕೆ ಅನ್ಸ್ಕೊಳ್ತೀವಿ? ಮತ್ತೆ ಮುಂಚೆ ಎಲ್ಲ ಏನೇ ಜಗಳ ಬಂದರೂ ಸ್ಟೇಷನ್ಗೆ ಬರ್ತಾ ಇರಲಿಲ್ಲ, ಬರೀ ಹಿರಿಯರೇ ಎಲ್ಲ ಬಗೆಹರಿಸ್ತಿದ್ರು. ನಾವೆಲ್ಲ ಅದನ್ನೇ ನೋಡ್ಕೊಂಡು ಬೆಳೆದಿದ್ದೀವಿ ಹಳ್ಳಿನಲ್ಲಿ. ಏನಾದ್ರು ಜಗಳ ಇರಲಿ, ಅದು ತಲೆ ಹೊಡ್ಕೊಂಡು ರಕ್ತ ಸುರಿತಿದ್ರು ಬಂದಿರ್ತಿದ್ರು ಮನೆಗಳಿಂದ. ನಮ್ಮ ಮನೆಗೆಲ್ಲ ನಾವು ಅದೆಲ್ಲ ನೋಡಿದ್ವಿ. ಈಗ ಹಂಗಲ್ಲ, ಈಗ ಹಂಗಾಗಿಲ್ಲ, ಚೇಂಜ್ ಆಗಿದೆ, ಪರವಾಗಿಲ್ಲ. ಬಟ್ ಹಿರಿಯರಿಗೆ ಅದೇ ಸ್ಥಾನ ಇದ್ದೇ ಇದೆ. ಮನೆಯಲ್ಲಿ ಹಿರಿಯರು ಹೇಳೋರು ಇರಲಿಲ್ಲ ಅಂದ್ರೆ ಹೆಂಗಿರ್ತೈತೆ ಮನೆ ಅಂತ ಕೇಳ್ತಾರಲ್ಲ. ಮನೆ ಹಿರಿಯರಿದ್ರೆ ಮನೇನೇ ಬೇರೆ, ಹಿರಿಯರಿಲ್ಲದೆ ಇರೋ ಮನೇನೇ ಬೇರೆ ಅಂತಾರೆ. ಅದನ್ನ ನಾನು ನಂಬ್ತೀನಿ ಯಾವಾಗಲೂ. ಯಾಕಂದ್ರೆ ನಮ್ಮ ಮನೆಗೆ ಯಾರು ಇದೆ, ನಮ್ಮ ಅತ್ತೆ ಇರೋದು ಯಾರು ನಮ್ಮ ಜೊತೆ ಇರಲಿಲ್ಲ ಅಂದ್ರೆ ನಾವು ಇರೋದು ಒಂಥರ, ಅವ್ರು ಇದ್ದಾಗ ಒಂಥರ ಅಂತ ಅನ್ಸುತ್ತೆ ನಮಗೆ. ಸೊ ಹಿರಿಯರು ನಮ್ಮ ಮಾರ್ಗದರ್ಶನ ಬೇಕೇ ಬೇಕಾಗುತ್ತೆ. ಅವರ ವಯಸ್ಸು, ಅವರ ಎಕ್ಸ್ಪೀರಿಯನ್ಸು ಎಲ್ಲರಿಗೂ ಬೇಕು. ಈ ಜನ್ಜಿಗಳಿಗೂ ಬೇಕು. ಅವ್ರ ಜನ್ಜಿಗಳು ಕೇಳಲ್ಲ ಮಾಡಲ್ಲ ಅಂತ ನೀವು ಅಂದ್ಕೊಳ್ಳಂಗಿಲ್ಲ. ಸುಮ್ಮನೆ ಈಗ ಇತ್ತೀಚೆಗೆ ಇಟ್ಟಿರೋಂಥ ಹೆಸರದು
ದಯಮಾಡಿ ತಾವೆಲ್ಲ ಮಾರ್ಗದರ್ಶನ ಕೊಟ್ಟು ಈ ಹಬ್ಬವನ್ನು ಶಾಂತಿಯುತದಿಂದ ಆಚರಿಸ್ತೀರಾ ಮತ್ತು ನಮಗೂ ಕೂಡ ಸಹಕಾರ ಕೊಡ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇನ್ನೊಂದು ಸಲ ಬ್ಯಾನರ್ ವಿಚಾರದಲ್ಲಿ ಯಾವಾಗ ಬಂದು ಯಾರೋ ಕಟ್ಕೊಂಡ್ಬಿಡ್ತಾನೆ, ನಿಮಗೂ ಶಾಕ್ ಆಗ್ಬಿಡುತ್ತೆ. ನಾವು ಹೇಳಿದಾಗ ಈ ಥರ ಮಾಡಿದ್ದಾರೆ ಅಂದಾಗ ಹಿರಿಯರು, ಸೊ ಅದನ್ನು ಆದಷ್ಟು ನೀವು ಕಮ್ಯುನಿಕೇಷನಲ್ಲಿ ಇರ್ತೀರಾ, ಎಲ್ಲರಿಗೂ ಹೇಳಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ಡ್ರಗ್ ಅವೇರ್ನೆಸ್ಸನ್ನು ಕಾಲೇಜಲ್ಲಿ ಎಲ್ಲ ಸ್ಕೂಲ್ ಕಾಲೇಜಲ್ಲಿ ಕೊಡಿ, ಅದನ್ನು ಮಾಡ್ತಾನೆ ಇದ್ದೀವಿ ನಾವು, ನಿಮ್ಗಳ ಗಮನಕ್ಕಿಲ್ಲ ಅಷ್ಟೇ. ಎಲ್ಲ ಸ್ಕೂಲ್ ಕಾಲೇಜಲ್ಲಿನೂ ಇದೇ ಕೆಲಸ ಮಾಡ್ತಾ ಇರೋದು. ಈಗ ಇತ್ತೀಚೆಗೆ ಆಮೇಲೆ ಯಾರು ಸೇರ್ತಾ ಇದ್ದಾರೆ, ಗಾಂಜಾ ಯಾರು ನಮ್ಮಲ್ಲಿ ಗಾಂಜಾ ಬಿಟ್ಟರೆ ಬೇರೆ ಇಲ್ಲ ಕೊಂಡೆಗೆ, ಇದು ನಮ್ಮ ಜಿಲ್ಲೆಯಲ್ಲಿ ಅದನ್ನು ಗಾಂಜಾ ಇರಬಾರ್ದಾಗಿತ್ತು. ಗಾಂಜಾ ಎಲ್ಲಿಂದ ತರ್ತಾ ಇದ್ದಾರೆ, ಏನು ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇರುತ್ತೆ. ಸುಮಾರು ಈಗ ಗಾಂಜಾ ಸೇದವ್ರ ಮೇಲೂ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಆದರೆ ಅವ್ರ ಮೇಲೆ ಅರೆಸ್ಟ್ ಮಾಡೋದು ಅಥವಾ ಇದು ಮಾಡೋದಲ್ಲ, ಅದರಿಂದ ಹೊರಗೆ ತರಿಸ್ಲಿಕ್ಕೆ ಸನ್ಮಿತ್ರ ಅಂತ ಒಂದು ಯೋಜನೆ ತಂದಿದ್ದೀವಿ ಸಮುದಾಯದತ್ತ ಪೊಲೀಸಲ್ಲಿ ನಮ್ಮ ಡಿ ಸಿ ಸಾಹೇಬರು. ಅಂದರೆ ಅವರಿಗೆ ನಮ್ಮವರ ಮಿತ್ರ ಥರ ಇರ್ತಾರೆ. ಕೌನ್ಸಿಲಿಂಗ್ ಬೇಕಾದ್ರೆ ಕೌನ್ಸಿಲಿಂಗು, ಟ್ರೀಟ್ಮೆಂಟು ಎಲ್ಲದಕ್ಕೂ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಈ ರೈಸ್ ಮತ್ತು ಬೇಡ ಗ್ರೋ ಏನಿದೆ, ಇದು ಮುಂಚೆ ಸೇ ನೋ ಟು ಡ್ರಗ್ಸ್ ಅಂತ ಇತ್ತು, ಅದಕ್ಕೆ ಈಗ ಹೆಸರು ಚೇಂಜ್ ಆಗಿದೆ ಅಷ್ಟೇ. ಆ ಕೆಲಸ ಇನ್ನೂ ಜಾಸ್ತಿನೇ ನಡೀತಾ ಇದೆ. ಪ್ರತಿ ಸ್ಕೂಲ್ ಮತ್ತು ಕಾಲೇಜಲ್ಲಿ ನಾವು ಮಾಡ್ತಾ ಇದ್ದೀವಿ. ಹೈಸ್ಕೂಲ್ ಮತ್ತು PU ಡಿಗ್ರಿ ಎಲ್ಲ ಕಾಲೇಜಲ್ಲಿ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಜೈ ಹಿಂದ್. ಸಲಹೆಗಳನ್ನ ನಾವು ಪಡೆದುಕೊಂಡಿದ್ದೇವೆ. ಮೆರವಣಿಗೆ ಮಾರ್ಗದಲ್ಲಿ ಬೇಕಾಗಿರ್ತಕ್ಕಂಥ ಲೈಟಿಂಗ್ ವ್ಯವಸ್ಥೆ, ಕ್ಲೀನ್ಲಿನೆಸ್ಸು ಮತ್ತು ಅನುಮತಿಗಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ ಇವನ್ನೆಲ್ಲ ನಾವು ಮಾಡ್ತೀವಿ ಅಂತ ತಮಗೆ ತಿಳಿಸ್ತಾ, ಹಾಗೆ ತಾವೆಲ್ಲ ಇದುವರೆಗೂ ನಮ್ಮ ಹಿರಿಯ ಅಧಿಕಾರಿಗಳು ನೀಡಿರುವಂಥ ಎಲ್ಲ ಸೂಚನೆಗಳನ್ನ ಸಾಮಾಜಿಕ ಜಾಲತಾಣ ಬಳಕೆ ಬಗ್ಗೆ ಮತ್ತು ಕರ್ಕಶ ಧ್ವನಿವರ್ಧಕಗಳ ಬಳಕೆ ಬಗ್ಗೆ, ರೂಟ್ ಯಾವ ರೂಟಲ್ಲಿ ನೀವು ಸಾಗಬೇಕು ಅನ್ನೋದ್ರ ಬಗ್ಗೆ, ಮತ್ತು ಬ್ಯಾನರ್ಸ್ ಬಂಟಿಂಗ್ಗಳನ್ನ ಎಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ, ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡೋದ್ರ ಬಗ್ಗೆ ಇದುವರೆಗೂ ನೀಡಿದಂಥ ಎಲ್ಲ ಸೂಚನೆಗಳನ್ನ ನೀವು ಪಾಲಿಸ್ತೀರಿ ಅಂತ ಆಶಿಸ್ತಾ, ಕೊನೆಯದಾಗಿ ಈ ಕಾರ್ಯಕ್ರಮದ ಕೊನೆಗಂಟ ಒಂದು ಅರ್ಪಣೆ. ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತ ಕೋರಿಕೊಂಡ ಮೇರೆಗೆ ಮಾನ್ಯ SP ಮೇಡಮ್ರವರಾದಂಥ ಶ್ರೀಮತಿ ಯಶೋಧ ವಂಕಗೋಡಿ IPS ಮೇಡಮ್ರವರು ಹಾಜರಿದ್ದು ಸೂಕ್ತ ಸೂಚನೆಗಳನ್ನ ನೀಡಿದ್ದಾರೆ. ಮಾನ್ಯ SP ಮೇಡಮ್ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದಂಥ ಮಾನ್ಯ DSP ಸಾಹೇಬರಾದಂಥ ಲೋಕೇಶ್ J ಸಾಹೇಬರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿದ್ದು ಪ್ರಾಸ್ತಾವಿಕ ನುಡಿಗಳನ್ನ ನುಡಿದಂಥ ಮಾನ್ಯ CPS ಸಾಹೇಬರಾದಂಥ ಶ್ರೀ ವೆಂಕಟೇಶ್ ಸಾಹೇಬರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಸಹೋದ್ಯೋಗಿಗಳಾದ ಶ್ರೀ HN ದೊಡ್ಡಮನಿ PSR ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಕೋರಿಕೊಂಡ ಮೇರೆಗೆ ಹಾಜರಿದ್ದಂಥ ಎಲ್ಲ ಹಿರಿಯ ಮುಖಂಡರಿಗೆ, ಅಂಜುಮನ್ ಕಮಿಟಿ ಸದಸ್ಯರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು